ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಕನ್ನಡ ವ್ಯಾಕರಣ ಕ್ಲಾಸ್ನಲ್ಲಿ ನಾವು ಕನ್ನಡದ ಸಂಧಿಗಳಲ್ಲಿ ಕೊನೆಯ ಸಂಧಿ ಅದು ಆದೇಶ ಸಂಧಿ ಬಗ್ಗೆ ನೋಡಿದ್ರಿ. ಈ ಆದೇಶ ಸಂಧಿ ನಾವು ಕನ್ನಡದ ವ್ಯಂಜನ ಸಂಧಿ ಅಂತ ಕರಿತೀವಿ ನೋಡ್ತೀವಿ. ಆದೇಶ ಸಂಧಿನ ಕನ್ನಡದ ವ್ಯಂಜನ ಸಂಧಿ ಅಂತ ಕರಿತೀವಿ. ಒಟ್ಟು ಕನ್ನಡದಲ್ಲಿ ನಾವು 3 ಸಂಧಿಗಳು ನೋಡ್ತೀವಿ. ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ, ಇನ್ನೊಂದು ಆದೇಶ ಸಂಧಿ. ಲೋಪ ಸಂಧಿ ಮತ್ತು ಆಗಮ ಸಂಧಿ ಎರಡು ಕನ್ನಡದ ಸ್ವರ ಸಂಧಿಗಳಾದ ಆದೇಶ ಸಂಧಿ ಕನ್ನಡದ ವ್ಯಂಜನ ಸಂಧಿ. ಮಾತ್ರ ಆದೇಶ ಸಂಧಿ ಅಂದ್ರೆ ನೋಡ್ರಿ, ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಆಗುವಾಗ ಉತ್ತರ ಪದದ ಮೊದಲಿರುವ ಅಥವಾ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಬದಲಿಗೆ ಬೇರೊಂದು ವ್ಯಂಜನ ಸಂಧಿ ಪದದಲ್ಲಿ ಆದೇಶವಾಗಿ ಬರೋದಕ್ಕೆ ನಾವೇನ್ ಕರಿತೀವಿ, ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲೊಂದು ಏನ್ ಲಕ್ಷ ಕೊಡ್ಬೇಕು ಅಂದ್ರೆ, ಲೋಪ ಸಂಧಿ ಮತ್ತು ಆಗಮ ಸಂಧಿ ಒಳಗ ಪೂರ್ವ ಪದದ ಕೊನೆಯ ಅಕ್ಷರ ಏನಕ್ಕಪ್ಪ ಅಂದ್ರೆ ಸಂಧಿ ಪದೊಳಗೆ ಚೇಂಜ್ ಆಗ್ತದೆ. ಏನು ಪೂರ್ವ ಪದದ ಮೊದಲ ಅಕ್ಷರ, ಅದು ಇಲ್ಲೇ ಉತ್ತರ ಪದದ ಮೊದಲ ಅಕ್ಷರ ಏನಕ್ಕಂದ್ರೆ ಬಿಟ್ಟು ಹೋಗಿ ಅದ್ರ ಬದಲಿ ಇನ್ನೊಂದು ವ್ಯಂಜನ ಸಂಧಿ ಪದೊಳಗ ಬರೋದು. ನೆಕ್ಸ್ಟ್ ನೋಡಿ ಉದಾಹರಣೆ. ಇನ್ನೊಂದು ಆದೇಶ ಸಂಧಿ ಒಳಗ 3 ಪ್ರಕಾರ ಬರ್ತಾವ. ಈ ಮುರಾಜಿಯನ್ನ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಅಲ್ಲ, ಹೆಚ್ಚಿನ 6, 7, 8ನೇ ತರಗತಿ ಓದುತ್ತಿರಲ್ಲ ಅವು ಏನಕ್ಕಪ್ಪ ಅಂದ್ರೆ ಬರ್ತಾವ. ಅದು ಮುರಾಜಿ ಹೋಗಿರುವಂತಹ ವಿದ್ಯಾರ್ಥಿಗೆ ಎಷ್ಟು ಪ್ರಕಾರಗಳನ್ನು ತೋರಿ ಇದ್ರ ಬಗ್ಗೆ ಇವ್ರನ್ನ ಬೇಡ. ಒಂದೇದು ಗದಭಾದೇಶ ಸಂಧಿ, 2 ವಕಾರಾದೇಶ ಸಂಧಿ, 3 ಚ ಜ ಚ ಕಾರಾದೇಶ ಸಂಧಿ. ಒಟ್ಟು ಆದೇಶ ಸಂಧಿಗಳ ಉದಾಹರಣೆ ನೋಡ್ರಿ. ಹಳ ಪ್ಲಸ್ ಕನ್ನಡ ಹಳಗನ್ನಡ, ಹಳ ಪ್ಲಸ್ ಕನ್ನಡ ಹಳಗನ್ನಡ. ಇಲ್ಲೇ ಕ ಬದಲಿಗೆ ಸಂಧಿ ಪದೊಳಗೆ ನಾವು ಗ ಎಂಬ ಅಕ್ಷರ ಆದೇಶವಾಗಿ ಬಂದಿರೋದನ್ನ ನೋಡ್ತೀವಿ. ಅಷ್ಟ ಹುಲಿ ಪ್ಲಸ್ ತೊಗಲು ಹುಲಿ ದೊಗಲು. ತ ಬದಲಿಗೆ ದ ಎಂಬ ಅಕ್ಷರ ಏನಾಗೈತಿ ಅಥವಾ ವ್ಯಂಜನ ಆದೇಶವಾಗಿ ಬಂದೈತಿ. ನಂತರ ಸುಖ ಪ್ಲಸ್ ಪಡು ಸುಖ ಬಡು. ಪ ಬದಲಿಗೆ ಬ ಎಂಬ ವ್ಯಂಜನ ಏನಾಗೈತಿ ಆದೇಶವಾಗಿ ಬಂದೈತಿ. ಸಿರಿ ಪ್ಲಸ್ ಕನ್ನಡ ಸಿರಿ ಕನ್ನಡ. ಕ ಬದಲಿಗೆ ಗ ಎಂಬ ಅಕ್ಷರ ಬಂದೈತಿ. ಇಲ್ಲಿ ನೋಡಿ, ನಾವು ಲೋಪ ಸಂಧಿ ಮತ್ತು ಆಗಮ ಸಂಧಿ ಒಳಗ ಪೂರ್ವ ಪದದ ಕೊನೆಯ ಅಕ್ಷರಕ್ಕಿತ್ತು ಚೇಂಜ್ ಆಗ್ತದೆ ಇಲ್ಲಿ ಸಂಧಿ ಪದೊಳಗ. ಅದು ಈ ಆದೇಶ ಸಂಧಿ ಒಳಗ ಉತ್ತರ ಪದದ ಮೊದಲ ಅಕ್ಷರ ಬರ್ತಾವ. ಏನು ಉತ್ತರ ಪದದ ಮೊದಲ ಅಕ್ಷರ ಚೇಂಜ್ ಆಗ್ತೈತಿ. ಆದ್ರೆ ಆಗಮ ಸಂಧಿ ಮತ್ತು ಲೋಪ ಸಂಧಿ ಒಳಗ ಪೂರ್ವ ಪದದ ಕೊನೆಯ ಅಕ್ಷರ ಏನಾದ್ರು ಚೇಂಜ್ ಆಗ್ತಂದ್ರ ಅದ ವ್ಯಂಜನ ಸಂಧಿ ಅಥವಾ ಆದೇಶ ಸಂಧಿ ಒಳಗ ಉತ್ತರ ಪದದ ಮೊದಲ ಅಕ್ಷರ ಏನಾಗ್ತಂದ್ರೆ ಚೇಂಜ್ ಆಗ್ತಿರ್ತಾವ. ಸುಖ ಪ್ಲಸ್ ಪಡು ಸುಖ ಬಡು. ಪ ಬದಲಿಗೆ ಬ ಎಂಬ ಅಕ್ಷರ ಏನಾಗೈತಿ ಆದೇಶವಾಗಿ ಬಂದೈತಿ. ಸಿರಿ ಪ್ಲಸ್ ಕನ್ನಡ ಸಿರಿ ಕನ್ನಡ. ಕ ಬದಲಿಗೆ ಗ ಎಂಬ ಅಕ್ಷರ ಏನಾಗೈತಿ ಆದೇಶವಾಗಿ ಬಂದೈತಿ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು. ಕ ಬದಲಿಗೆ ಗ ಎಂಬ ಅಕ್ಷರ ಏನಾಗೈತಿ ಆದೇಶವಾಗಿ ಬಂದೈತಿ. ತಲೆ ಪ್ಲಸ್ ಬಾಗು ತಲೆ ಬಾಗು. ಬ ಬದಲಿಗೆ ವ ಎಂಬ ಅಕ್ಷರ ಏನಾಗೈತಿ ಆದೇಶವಾಗಿ ಬಂದೈತಿ. ಈ ರೀತಿ ವ್ಯಂಜನ ಮುಂದೆ ಸಂಧಿ ಆಗುವಾಗ ಉತ್ತರ ಪದದ ಕೊನೆಯ ಅಕ್ಷರ ಉತ್ತರ ಪದದ ಮೊದಲ ಅಕ್ಷರ ಏನಾದ್ರು ಸಂಧಿ ಪದೊಳಗ ಬಿಟ್ಟು ಹೋಗಿ ಬೇರೆ ಒಂದು ವ್ಯಂಜನ ಆದೇಶವಾಗಿ ಬಂತು ಅಂದ್ರೆ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಇದು ಕನ್ನಡದ ವ್ಯಂಜನ ಸಂಧಿ ಮತ್ತು ಕನ್ನಡದ ಕೊನೆಯ ಸಂಧಿ. ಒಟ್ಟು ನಾವು 3 ಪ್ರಕಾರ ಹೋಗ್ತೀವಿ. ಒಂದು ಆಗಮ ಸಂಧಿ, ಇನ್ನೊಂದು ಆದೇಶ ಸಂಧಿ, ಇನ್ನೊಂದು ಲೋಪ ಸಂಧಿ. ಓಕೆ, ನಾಳೆ ಕ್ಲಾಸ್ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ನೋಡ್ತಾ ಹೋಗ್ತೀವಿ.